ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ವರ್ಗ ಮತ್ತು ಘನ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 13 ಮತ್ತು ಪೇಜ್ ನಂಬರ್ 14ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 15 ಮತ್ತು ಪೇಜ್ ನಂಬರ್ 16ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 14ರಲ್ಲಿ ನೀವು ನೋಡಬಹುದು, ಇಲ್ಲಿ ನಾವು ಪೇಜ್ ನಂಬರ್ 14ರ ಟ್ಯಾಕ್ಸಿ ಕ್ಯಾಬ್ನಿಂದ ಪ್ರಾರಂಭಿಸೋಣ. ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆಗಳು: ಒಮ್ಮೆ ಶ್ರೀನಿವಾಸ್ ರಾಮಾನುಜನ್ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ GH ಹಾರ್ಡಿ ಅವರೊಂದಿಗೆ ಕೆಲಸ ಮಾಡುತ್ತಿದ್ದಾಗ ರಾಮಾನುಜನ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಹಾರ್ಡಿಯವರು ಅವರನ್ನು ಭೇಟಿ ಮಾಡಲು ಆಸ್ಪತ್ರೆಗೆ ಬಂದಿದ್ದರು. ಹಾರ್ಡಿಯವರು ಪ್ರಯಾಣ ಮಾಡಿದ ಟ್ಯಾಕ್ಸಿ ಕ್ಯಾಬ್ನ ಸಂಖ್ಯೆಯು 1729 ಆಗಿತ್ತು ಮತ್ತು ಅವರ ಪ್ರಕಾರ 1729 ಒಂದು ನೀರಸ ಸಂಖ್ಯೆ ಎಂದು ಹೇಳಿದರು. ಆದರೆ ಇದು ಕೆಟ್ಟ ಶಕುನವೇನಲ್ಲ ಎಂದು ಅವರು ಆಶಿಸಿದರು. ರಾಮಾನುಜನ್ ತಕ್ಷಣ ಉತ್ತರಿಸಿದರು, ಇಲ್ಲ ಹಾರ್ಡಿ, ಇದು ತುಂಬ ಆಸಕ್ತಿದಾಯಕ ಸಂಖ್ಯೆ. ಇದು 2 ಘನಗಳ ಮೊತ್ತವಾಗಿ 2 ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾದ ಚಿಕ್ಕ ಸಂಖ್ಯೆ ಎಂದರು. ಇಲ್ಲಿ ನೀವು ನೋಡಬಹುದು, ಶ್ರೀನಿವಾಸ್ ರಾಮಾನುಜನ್ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಹಾರ್ಡಿಯವರೊಂದಿಗೆ ಕೆಲಸ ಮಾಡುತ್ತಿದ್ದಾಗ ಇಲ್ಲಿ ನಡೆದಂತಹ ಘಟನೆ. ಅಲ್ಲಿ ಹಾರ್ಡಿಯವರು 1729 ಇದು ಒಂದು ನೀರಸ ಸಂಖ್ಯೆ ಎಂದು ಹೇಳಿದಾಗ ರಾಮಾನುಜನ್ ಅವರು ಇಲ್ಲ, ಇದೊಂದು ಆಸಕ್ತಿದಾಯಕ ಸಂಖ್ಯೆ, 2 ಘನಗಳ ಮೊತ್ತವಾಗಿ 2 ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾದಂತಹ ಚಿಕ್ಕ ಸಂಖ್ಯೆ ಎಂದು ಹೇಳಿದ್ದಾರೆ. ಇಲ್ಲಿ ನೀವು ನೋಡಬಹುದು, 1729 ಈಕ್ವಲ್ಸ್ ಟು 1ರ ಕ್ಯೂಬ್ ಪ್ಲಸ್ 12ರ ಕ್ಯೂಬ್ ಎಂದು ಡಿವೈಡ್ ಮಾಡಿ ಬರೆದಿದ್ದಾರೆ. 1ರ ಕ್ಯೂಬ್ ಎಂದರೆ ಇಲ್ಲಿ ನೀವು ನೋಡಬಹುದು 1 ಒಂದಲೇ 1, 1 ಒಂದಲೇ 1. ಈಗ 12ರ ಕ್ಯೂಬ್ ಅನ್ನು ಮಾಡಿದಾಗ ನಾವು 12ರ ಕ್ಯೂಬ್ ಎಂದರೆ 1728 ಬರುತ್ತದೆ. 1728ಕ್ಕೆ ಪ್ಲಸ್ 1 ಕೂಡಿಸಿದಾಗ 1729 ಎಂದು ನಾವು ಪಡೆಯಬಹುದು. ಅದೇ ಇನ್ನೊಂದು ರೀತಿಯಲ್ಲಿ ಬರೆದಾಗ 9ರ ಕ್ಯೂಬ್ ಮತ್ತು 10ರ ಕ್ಯೂಬ್ ಎಂದು ಬರೆದಿದ್ದಾರೆ. ಇಲ್ಲಿ 9ರ ಕ್ಯೂಬ್ ಉತ್ತರ. 9ರ ಕ್ಯೂಬ್ ಎಂದರೆ 729 ಮತ್ತು 10ರ ಕ್ಯೂಬ್ ಎಂದರೆ ಇಲ್ಲಿ ನೋಡಬಹುದು 1000 ಮತ್ತು 729 ಕೂಡಿಸಿದಾಗ 1729 ಬರುತ್ತದೆ. ಈ ರೀತಿಯಾಗಿ ಇದೊಂದು ಆಸಕ್ತಿದಾಯಕ ಸಂಖ್ಯೆ ಎಂದು ಶ್ರೀನಿವಾಸ್ ರಾಮಾನುಜನ್ ಅವರು ಹೇಳುತ್ತಿದ್ದಾರೆ. ಮುಂದೆ ನೋಡಿ, ಈ ಕಥೆಯಿಂದಾಗಿ 1729 ಹಾರ್ಡಿ ರಾಮಾನುಜನ್ ಸಂಖ್ಯೆ ಎಂದು ಕರೆಯಲಾಗುತ್ತದೆ. ಇಲ್ಲಿ ಈ ಕಥೆ ನಡೆದಾಗಿನಿಂದ 1729 ಹಾರ್ಡಿ ರಾಮಾನುಜನ್ ಅವರ ಚಿಕ್ಕ ಸಂಖ್ಯೆ ಎಂದು ಕರೆಯಲಾಗುತ್ತದೆ ಮತ್ತು 2 ಘನ ಸಂಖ್ಯೆಗಳ ಮೊತ್ತವಾಗಿ 2 ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾದಂತಹ ಸಂಖ್ಯೆಗಳನ್ನು ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ. ಇಲ್ಲಿ ನಾವು ಆ ಸಂಖ್ಯೆಯನ್ನು ಬಿಡಿಸಿ ತೋರಿಸಿದ್ದೇವೆ ನೋಡಿ. 1729 ಈಕ್ವಲ್ಸ್ ಟು 1ರ ಕ್ಯೂಬ್ ಪ್ಲಸ್ 12ರ ಕ್ಯೂಬ್ ಎಂದು ಕೊಟ್ಟಿದ್ದರು. 1ರ ಕ್ಯೂಬ್ ಎಂದರೆ ಒಂದೇ ಆಗಿದೆ, ಅಂದರೆ 1ಅನ್ನು ಎಷ್ಟು ಬಾರಿ ಗುಣಿಸಿದಾಗಲೂ ಕೂಡ ನಾವು ಅದೇ ಸಂಖ್ಯೆಯನ್ನು ಪಡೆಯುತ್ತೇವೆ. ಪ್ಲಸ್ 12ರ ಕ್ಯೂಬ್ ಎಂದರೆ 1728. 1728ಕ್ಕೆ 1ಅನ್ನು ಕೂಡಿಸಿದಾಗ 1729 ನೀವು ಪಡೆಯಬಹುದು. ನಂತರ 9ರ ಕ್ಯೂಬ್ ಮತ್ತು 10ರ ಕ್ಯೂಬ್ಗಳ ಮೊತ್ತ ಎಂದು 1729 ಹೇಳುತ್ತಿದ್ದಾರೆ. 9ರ ಕ್ಯೂಬ್ ಎಂದರೆ 729 ಮತ್ತು 10ರ ಕ್ಯೂಬ್ ಎಂದರೆ 1000 ಎಂದು ನಾವು ಪರಿಗಣಿಸಬೇಕು. 2 ಸಂಖ್ಯೆಗಳನ್ನು ಕೂಡಿಸಿದಾಗ 1000 ಪ್ಲಸ್ 729 ಈಕ್ವಲ್ಸ್ ಟು 1729 ಆಗುತ್ತದೆ. ಈಗ ಮುಂದೆ ನೋಡಿ, ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 1729 ಸಂಖ್ಯೆಯ ನಂತರದ ಮುಂದಿನ 2 ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆಗಳು 4104 ಮತ್ತು 13832 ಆಗಿವೆ. ಇವುಗಳಲ್ಲಿ ಪ್ರತಿಯೊಂದನ್ನು 2 ಘನ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಬಹುದಾದಂತಹ 2 ವಿಧಾನಗಳನ್ನು ಪತ್ತೆ ಹಚ್ಚಿ. ಇಲ್ಲಿ 1729 ನಾವು ಮೊದಲು ಘನಗಳ ಸಂಖ್ಯೆಯನ್ನಾಗಿ ಮೊತ್ತವಾಗಿ ಸೇರಿಸಿದಂತೆ ಇಲ್ಲಿ 4104 ಮತ್ತು 13832 ಕೂಡ ಅದೇ ರೀತಿಯಾಗಿ ಬರೆಯಲು ಹೇಳಿದ್ದಾರೆ. ಬರೆಯೋಣ. ಮುಂದಿನ 2 ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆಗಳು ಎಂದು ಬರೆದುಕೊಳ್ಳಿ. 4104 ಬರೆಯೋಣ. 4104 ನಾವು 2ರ ಕ್ಯೂಬ್ ಮತ್ತು 16ರ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ. 2ರ ಕ್ಯೂಬ್ನ ಬೆಲೆ 8 ಮತ್ತು 16ರ ಕ್ಯೂಬ್ನ ಬೆಲೆ 4096 ಬರುತ್ತದೆ. ಈಗ ಈ 2 ಸಂಖ್ಯೆಗಳನ್ನು ನಾವು ಕೂಡಿಸಿದಾಗ 4104 ಪಡೆಯುತ್ತೇವೆ. ಈಗ ಇನ್ನೊಂದು ವಿಧಾನವನ್ನು ನಾವು ಬರೆಯಬೇಕು. 2 ವಿಧಾನಗಳನ್ನು ಬರೆಯಲು ಹೇಳಿದ್ದಾರೆ. 4104
804 ಈಗ ನಾವು 9ರ ಕ್ಯೂಬ್ ಮತ್ತು 15ರ ಕ್ಯೂಬ್ ಎಂದು ಬರೆದುಕೊಳ್ಳೋಣ. 9ರ ಕ್ಯೂಬ್ ಎಂದರೆ 729 ಪ್ಲಸ್ 15ರ ಕ್ಯೂಬ್ ಎಂದರೆ 3875 ಆಗಿದೆ. ಈಗ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ 4104 ಬರುತ್ತಿದೆ. ಮುಂದಿನ ಸಂಖ್ಯೆ 13832. ಈಗ 13832 2ರ ಕ್ಯೂಬ್ ಮತ್ತು 24ರ ಕ್ಯೂಬ್ ಎಂದು ತೆಗೆದುಕೊಳ್ಳೋಣ. 2ರ ಕ್ಯೂಬ್ನ ಬೆಲೆ 8, 24ರ ಕ್ಯೂಬ್ನ ಬೆಲೆ 13824 ಆಗಿದೆ. ಎರಡು ಸಂಖ್ಯೆಯನ್ನು ಕೂಡಿಸಿದಾಗ 13832 ಬಂದಿದೆ. ಮುಂದೆ ನಾವು ಇನ್ನೊಂದು ವಿಧಾನದಲ್ಲಿ ಬರೆಯಬೇಕು. 13832 18ರ ಕ್ಯೂಬ್ ಪ್ಲಸ್ 20ರ ಕ್ಯೂಬ್. 18ರ ಕ್ಯೂಬ್ನ ಬೆಲೆ 5832 ಪ್ಲಸ್ 20ರ ಕ್ಯೂಬ್ನ ಬೆಲೆ 8000. ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ನಾವು ಪುನಃ ಅದೇ ಸಂಖ್ಯೆಯನ್ನು ಪಡೆಯಬಹುದಾಗಿದೆ, 13832. ಇಲ್ಲಿ ನಾವು ಮುಂದಿನ ಎರಡು ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆಗಳನ್ನು ಎರಡೆರಡು ವಿಧಾನದಿಂದ ಬರೆದು ತೋರಿಸಿದ್ದೇವೆ. ಮುಂದೆ ನೋಡಿ, ಇದನ್ನು ರಾಮಾನುಜನ್ ಹೇಗೆ ತಿಳಿದಿದ್ದರು? ಕಾರಣ, ಅವರು ಸಂಖ್ಯೆಗಳನ್ನು ಪ್ರೀತಿಸುತ್ತಿದ್ದರು. ಅವರು ಸಂಖ್ಯೆಗಳೊಂದಿಗೆ ಅವರ ಜೀವನದುದ್ದಕ್ಕೂ ಕೆಲಸ ಮಾಡಿದರು. ರಾಮಾನುಜನ್ ಕೇಂಬ್ರಿಡ್ಜ್ನಲ್ಲಿದ್ದಾಗ ಅವರ ಸಹೋದ್ಯೋಗಿಗಳು ಇತರರಿಗೆ ಅಸಾಧ್ಯವೆಂದು ತೋರುವ ಸಂಖ್ಯೆಗಳಲ್ಲಿ ಇವರ ಆಳವಾದ ವಿನ್ಯಾಸಗಳನ್ನು ನೋಡುವ ಅವರ ಸಾಮರ್ಥ್ಯವನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದರು. ಇಲ್ಲಿ ರಾಮಾನುಜನ್ ಅವರ ಬಗ್ಗೆ ಕೊಡಲಾಗಿದೆ, ಓದಿಕೊಳ್ಳಿ. ಪೂರ್ಣ ಘನ ಸಂಖ್ಯೆಗಳು ಮತ್ತು ಕ್ರಮಾನುಗತ ಬೆಸ ಸಂಖ್ಯೆಗಳು. ಪೂರ್ಣ ಘನ ಸಂಖ್ಯೆ ಮತ್ತು ಕ್ರಮಾನುಗತ ಬೆಸ ಸಂಖ್ಯೆಗಳ ನಡುವಿನ ಸಂಬಂಧವನ್ನು ಈಗ ಇಲ್ಲಿ ತೋರಿಸಿದ್ದಾರೆ. 1 ಮತ್ತು 1 ಅಂದರೆ ಒಂದು ಪೂರ್ಣ ಘನ ಮತ್ತು ಇನ್ನೊಂದು ಮೊದಲನೇ ಬೆಸ ಸಂಖ್ಯೆಯನ್ನು ನಾವು 1 ಎಂದು ತೆಗೆದುಕೊಳ್ಳುತ್ತೇವೆ. ಬೆಸ ಸಂಖ್ಯೆಗಳು ಎಂದರೆ 1, 3, 5, 7 ಈ ರೀತಿಯ ಸಂಖ್ಯೆಗಳು. ಈಗ ಮೊದಲನೆಯದಾಗಿ ನಾವು ಪೂರ್ಣ ಘನ 1 ಮತ್ತು ಒಂದು ಬೆಸ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೇವೆ. 1 = 1 = 1ರ ಕ್ಯೂಬ್ ಬಂದಿದೆ. ಅಂದರೆ ಒಂದನ್ನು ನಾವು ಎಷ್ಟು ಬಾರಿ ಗುಣಿಸಿದಾಗಲೂ ಕೂಡ ಒಂದನ್ನೇ ಪಡೆಯುತ್ತೇವೆ. ಆದ್ದರಿಂದ ಒಂದನ್ನು 3 ಬಾರಿ ಗುಣಿಸಿ 1 ಎಂದು ಬರೆಯಬಹುದು. ನಂತರ ನೋಡಿ, ಪೂರ್ಣ ಘನ ಸಂಖ್ಯೆ ಎಂದು ಕೊಡಲಾಗಿದೆ. ಈಗ ನಾವು ಮೊದಲನೆಯದಾಗಿ ಒಂದು ಸಂಖ್ಯೆಯನ್ನು ಕೂಡಿಸಿದ್ದೇವೆ, ನಂತರ ಎರಡು ಬೆಸ ಸಂಖ್ಯೆಗಳನ್ನು ಕೂಡಿಸಬೇಕು. ಅಂದರೆ 1ರ ನಂತರದ ಎರಡು ಬೆಸ ಸಂಖ್ಯೆ 3 + 5. 3 ಮತ್ತು 5ಅನ್ನು ಕೂಡಿಸಿದಾಗ 8 ಬಂದಿದೆ. 8 ಎನ್ನುವುದು 2ರ ಘನ, 2ರ ಕ್ಯೂಬ್ ಎಂದು ನಾವು ಬರೆಯಬಹುದು. ಮೂರನೇ ಸಾಲಿನಲ್ಲಿ 3 ಬೆಸ ಸಂಖ್ಯೆಗಳನ್ನು ನಾವು ಕೂಡಿಸಬೇಕು. ಅಂದರೆ 5ಕ್ಕಿಂತ ಮುಂದಿರುವಂತಹ 3 ಬೆಸ ಸಂಖ್ಯೆಗಳು 7, 9 ಮತ್ತು 11. ಈ 3 ಸಂಖ್ಯೆಗಳನ್ನು ಕೂಡಿಸಿದಾಗ 27 ಬರುತ್ತದೆ. 27 ಇದು 3ರ ಕ್ಯೂಬ್ ಆಗಿದೆ. ನಂತರ 4 ಬೆಸ ಸಂಖ್ಯೆಗಳನ್ನು ಕೂಡಿಸಬೇಕು. 11ರ ನಂತರದ 4 ಬೆಸ ಸಂಖ್ಯೆಗಳು 13, 15, 17 ಮತ್ತು 19. ಇದನ್ನು ಕೂಡಿಸಿದಾಗ 64 ಬರುತ್ತಿದೆ. 64 ಎನ್ನುವುದು 4ರ ಕ್ಯೂಬ್ ಆಗಿದೆ. ನಂತರ 5 ಬೆಸ ಸಂಖ್ಯೆಗಳನ್ನು ಕೂಡಿಸಿ 125. ನಂತರ 6 ಬೆಸ ಸಂಖ್ಯೆಗಳನ್ನು ಕೂಡಿಸಿ 216. 125 ಬಂದಾಗ 5ರ ಕ್ಯೂಬ್, 216 ಬಂದಾಗ 6ರ ಕ್ಯೂಬ್. ಇಲ್ಲಿ ನೀವು ನೋಡಬಹುದು, ಇದು ಕ್ರಮಾನುಗತ ಬೆಸ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆಗಳ ನಡುವಿರುವಂತಹ ಸಂಬಂಧವಾಗಿದೆ. ಇಲ್ಲಿ ಈ ಸರಣಿಯ ನಂತರ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ ನೋಡಿ. ಈ ಸರಣಿಯ ನಂತರ ನಾವು ಈ ಕೆಳಗಿನ ಅನುಕ್ರಮ ಬೆಸ ಸಂಖ್ಯೆಗಳ ಗುಂಪನ್ನು ಪಡೆಯುತ್ತೇವೆ. ಇಲ್ಲಿ 91, 93, 95, 97, 99, 101, 103, 105, 107 ಮತ್ತು 109 ಕೂಡಿಸಬೇಕು. ಈಗ ಕೂಡಿಸೋಣ. ಉತ್ತರ ನೋಡಿ, ಇಲ್ಲಿ ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ನಾವು 1000ವನ್ನು ಪಡೆಯುತ್ತೇವೆ. 1000ವನ್ನು ನಾವು 10ರ ಕ್ಯೂಬ್ ಎಂದು ಬರೆಯಬಹುದು. ಅಂದರೆ 10ಅನ್ನು ನಾವು 3 ಬಾರಿ ಗುಣಿಸಿದಾಗ 1000ವನ್ನು ಪಡೆಯಬಹುದಾಗಿದೆ. ಇಲ್ಲಿ ಕೆಳಗೆ ನೋಡಿ, ನೀವು ಲೆಕ್ಕ ಮಾಡದೆಯೇ ಈ ಸಂಖ್ಯೆಯನ್ನು ಕಂಡುಹಿಡಿಯಬಹುದೇ ಎಂದು ಕೊಟ್ಟಿದ್ದಾರೆ. ನಾವು ಲೆಕ್ಕ ಮಾಡದೆ ಕೂಡ ಈ ಸಂಖ್ಯೆಯನ್ನು ಪಡೆಯಬಹುದು. ಹೇಗೆಂದರೆ ಇಲ್ಲಿ ನಾವು ಎಷ್ಟು ಬೆಸ ಸಂಖ್ಯೆಗಳನ್ನು ಕೂಡಿಸಿರುತ್ತೇವೆಯೋ ಅಷ್ಟರ ಘನ ಎಂದು ತೆಗೆದುಕೊಳ್ಳುತ್ತಿದ್ದೇವೆ. ನೀವು ಉದಾಹರಣೆಗಳಲ್ಲೂ ಕೂಡ ನೋಡಬಹುದು. ನಾವು ಮೊದಲು ಚರ್ಚಿಸಿದ್ದು ಇಲ್ಲಿ ನೋಡಿ, ಇಲ್ಲಿರುವ ಸಂಖ್ಯೆಗಳನ್ನು ಎಣಿಸಿದಾಗ 91ರಿಂದ ಎಣಿಸಿ ನಾವು 10 ಸಂಖ್ಯೆಗಳನ್ನು ಪಡೆಯುತ್ತೇವೆ. ಇಲ್ಲಿ 95ರ ನಂತರ ನೀವು 97ಅನ್ನು ಸೇರಿಸಿಕೊಳ್ಳಬೇಕು. 97ಅನ್ನು ಸೇರಿಸಿದಾಗ ಒಟ್ಟು 10 ಸಂಖ್ಯೆಗಳನ್ನು ಪಡೆಯುತ್ತಿದ್ದೇವೆ. ಆದ್ದರಿಂದ ಒಟ್ಟು 10 ಸಂಖ್ಯೆಗಳನ್ನು ನಾವು ಇಲ್ಲಿ ಕೂಡಿಸುತ್ತಿರುವುದರಿಂದ 10ರ ಕ್ಯೂಬ್ ಎಂದು ಸುಲಭವಾಗಿ ಹೇಳಬಹುದಾಗಿದೆ. ಘನಮೂಲಗಳು ಕ್ಯೂಬ್ ರೂಟ್ಸ್ ಎಂದು ನಾವು ಕರೆಯುತ್ತೇವೆ. ನಮಗೆ ಗೊತ್ತಿರುವಂತೆ 8 = 2ರ ಕ್ಯೂಬ್ ಆಗಿದೆ. ಅಂದರೆ 2ರ ಕ್ಯೂಬ್ ಎಂದರೆ 8 ಎಂದು ಅರ್ಥ. ನಾವು 2ಅನ್ನು 8ರ ಘನಮೂಲ ಎಂದು ಕರೆಯುತ್ತೇವೆ ಮತ್ತು ಇದನ್ನು
ಕ್ಯೂಬ್ ರೂಟ್ ಆಫ್ 8 ಈಕ್ವಲ್ಸ್ ಟು 2 ಎಂದು ಸೂಚಿಸುತ್ತೇವೆ. ಸಾಮಾನ್ಯವಾಗಿ y ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಆಗಿದ್ದರೆ ಎಕ್ಸ್ ಎಂಬುದು yನ ಘನಮೂಲವಾಗಿರುತ್ತದೆ. ಇಲ್ಲಿ ನೀವು ನೋಡಬಹುದು ಎಕ್ಸ್ ಈಕ್ವಲ್ಸ್ ಟು ಕ್ಯೂಬ್ ರೂಟ್ ಆಫ್ y ಎಂದು ಕರೆಯುತ್ತಿದ್ದಾರೆ. ಇದು ಸೂಚಿಸುತ್ತಿರುವಂತಹ ರೀತಿ. ಆದ್ದರಿಂದ ಇಲ್ಲಿ ಮೇಲೆ ಕೊಟ್ಟಿರುವಂತಹ 8 ಈಕ್ವಲ್ಸ್ ಟು 2 ರ ಘಾತ 3 ಈ ರೀತಿಯಾಗಿ ಬರೆದು ತೋರಿಸುತ್ತಿದ್ದಾರೆ. ಕ್ಯೂಬ್ ರೂಟ್ ಆಫ್ 8 ಈಕ್ವಲ್ಸ್ ಟು ಇಲ್ಲಿ ಕ್ಯೂಬ್ ರೂಟ್ ಆಫ್ 2 ಕ್ಯೂಬ್ ಈ ರೀತಿಯಾಗಿಯೂ ನಾವು ಬರೆಯಬಹುದಾಗಿದೆ. ಇಲ್ಲಿ ಇದೇ ರೀತಿ ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. ನಂತರ ಮುಂದಿನ ಸಂಖ್ಯೆ ನೋಡಿ. ಪ್ರಶ್ನೆ ಕೊಡಲಾಗಿದೆ 3375 ಒಂದು ಪೂರ್ಣ ಘನವೇ ಎಂದು ಪರಿಶೀಲಿಸೋಣ ಎಂದು ಹೇಳುತ್ತಿದ್ದಾರೆ. ಇಲ್ಲಿ ನೀವು ನೋಡಬಹುದು ಅವಿಭಾಜ್ಯ ಅಪವರ್ತನಗಳ ಮೊತ್ತವಾಗಿ ಗುಣಿಸುತ್ತಿದ್ದಾರೆ. ಇಲ್ಲಿ ಅವಿಭಾಜ್ಯ ಅಪವರ್ತನಗಳು ಎಂದರೆ 3 ಗುಣಿಸು 3 ಗುಣಿಸು 3, 5 ಗುಣಿಸು 5 ಗುಣಿಸು 5. ಇಲ್ಲಿ ಸರಿಯಾಗಿ ಗುಂಪುಗಳನ್ನು ವಿಭಾಗಿಸಬಹುದೇ ಎಂದು ಕೇಳುತ್ತಿದ್ದಾರೆ. ಘನಗಳನ್ನು ಮಾಡುವಾಗ ನಾವು 3 ಗುಂಪುಗಳನ್ನು ಅಥವಾ 3 ಸಂಖ್ಯೆಗಳನ್ನು ಬಳಸಿ ಗುಂಪುಗಳನ್ನು ರಚಿಸಬೇಕು. 3ರ 3 ಗುಂಪು ಮತ್ತು 5ರ 3 ಗುಂಪನ್ನು ಇಲ್ಲಿ ನೀವು ನೋಡಬಹುದು. ಆದ್ದರಿಂದ ಇದು ಒಂದು ಪೂರ್ಣ ಘನ ಎಂದು ನಾವು ಊಹಿಸಬಹುದಾಗಿದೆ. ಇಲ್ಲೂ ಕೂಡ ಅದನ್ನೇ ವಿವರಿಸಿದ್ದಾರೆ, ನೋಡಿಕೊಳ್ಳಿ. ಇನ್ನೊಂದು ಮಾರ್ಗವೆಂದರೆ 3375 ಈಕ್ವಲ್ಸ್ ಟು ಇಲ್ಲಿ 3ರ 3 ಗುಂಪನ್ನು ಮಾಡಲಾಗಿದೆ. 3ರ 1 ಗುಂಪು ಮತ್ತು 5ರ 1 ಗುಂಪು. 3ರ ಕ್ಯೂಬ್ ಗುಣಿಸು 5ರ ಕ್ಯೂಬ್ ಅಂದರೆ 3ರ ಕ್ಯೂಬ್ ಎಂದರೆ 3ನ್ನು 3 ಬಾರಿ ಗುಣಿಸಲಾಗಿದೆ. 5ರ ಕ್ಯೂಬ್ ಎಂದರೆ 5ನ್ನು 3 ಬಾರಿ ಗುಣಿಸಲಾಗಿದೆ ಎಂದು ಅರ್ಥ. ಇದರರ್ಥ ಕ್ಯೂಬ್ ರೂಟ್ ಆಫ್ 3375 ಈಕ್ವಲ್ಸ್ ಟು 15 ಎಂದು ನಾವು ಊಹಿಸಬಹುದು. ಈಗ ಮುಂದೆ ನೋಡಿ, 501 ಪೂರ್ಣ ಘನವೇ ಎಂದು ಕೇಳುತ್ತಿದ್ದಾರೆ. ಈಗ ನಾವು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಾಡಿದಾಗ 500ನ್ನು 2 ಗುಣಿಸು 2, 5 ಗುಣಿಸು 5 ಗುಣಿಸು 5. ಇಲ್ಲಿ ನಾವು ನೋಡಬಹುದು 2ರ 2 ಸಂಖ್ಯೆಗಳಿವೆ. 2ರ 3 ಸಂಖ್ಯೆಗಳು ಮತ್ತು 5ರ 3 ಸಂಖ್ಯೆಗಳಿದ್ದಾಗ 500 ಪೂರ್ಣ ಘನವಾಗುತ್ತಿತ್ತು. ಆದರೆ 2ರ 2 ಸಂಖ್ಯೆ ಇದೆ, ಆದ್ದರಿಂದ ಇದು ಪೂರ್ಣ ಘನವಲ್ಲ ಎಂದು ನಾವು ಹೇಳಬಹುದಾಗಿದೆ. ಈಗ ಇಲ್ಲಿ ಗಮನಿಸಿ, ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳು ಮತ್ತು ಅವುಗಳ ಘನಗಳ ಅವಿಭಾಜ್ಯ ಅಪವರ್ತನಗಳು ಎಂದು ಕೊಟ್ಟಿದ್ದಾರೆ, ಓದಿಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 15 ಮತ್ತು ಪೇಜ್ ನಂಬರ್ 16ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 17ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.